ವ್ಯೂವರ್ಸ್ ಮತ್ತೆ ಎಕ್ಸೆಲ್ ಕನ್ನಡ ಟ್ಯುಟೋರಿಯಲ್ಸ್ಗೆ ಸ್ವಾಗತ. ಯೂಟ್ಯೂಬಲ್ಲಿ ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಯು ಅಂತ ಟೈಪ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನಮ್ಮೆಲ್ಲ ಮುಂದಿನ ವೀಡಿಯೋಗಳು ನಿಮ್ಮ ಮೇಲ್ಗೆ ಸಿಗೋ ಥರ ಮಾಡ್ಕೋಬೋದು. ಅದೇ ಥರ ಫೇಸ್ಬುಕ್ಕಲ್ಲಿ ಎಕ್ಸೆಲ್ ಬೇಸಿಕ್ಸ್ ಅನ್ನೋ ಒಂದು ಪೇಜನ್ನು ಓಪನ್ ಮಾಡಿಬಿಟ್ಟು ಲೈಕ್ ಮಾಡೋದ್ರ ಮೂಲಕ ಎಲ್ಲ ನಿಮ್ಮ ಅಪ್ಡೇಟ್ಸ್ ನಿಮ್ಗೆ ಸಿಗ್ತಾ ಹೋಗುತ್ತೆ. ಇನ್ನು ನಮ್ಮ ವೆಬ್ಸೈಟ್ www.excelbasics.in ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನಿಮಗೆಲ್ಲ ಹೊಸ ಮೇಲ್ಸ್ ನಿಮಗೆ ಸಿಗೋ ಥರ ನಿಮ್ಮ ಮಾಡ್ಕೊಬೋದು. ಓಕೆ ವ್ಯೂವರ್ಸ್, ಲಾಸ್ಟ್ ನಾವು ಕಂಪ್ಲೀಟ್ ಮಾಡಿದ್ವಿ ಪೇಜ್ ಸೆಟಪ್ವರೆಗೂ. ಓಕೆ, ನೆಕ್ಸ್ಟ್ ಏನಿದು ಸ್ಕೇಲ್ ಟು ಫಿಟ್ ಇದನ್ನು ನೋಡ್ತಾ ಹೋಗೋಣ. ಸ್ಕೇಲ್ ಟು ಫಿಟ್ ಏನಂದರೆ, ಈಗ ನೋಡಿ ನಾನು ಪ್ರಿವ್ಯೂ ಕೊಡ್ತೀನಿ. ಇಲ್ಲಿ ಎಷ್ಟಿದೆ? 1/2 ಅಂದರೆ 2 ಪೇಜಲ್ಲಿ 1 ಪೇಜ್ ಮಾತ್ರ ಕಾಣ್ತಿದೆ. ಸೊ ಇದನ್ನು ನಾನು ಒಂದೇ ಪೇಜಿಗೆ ಫಿಟ್ ಮಾಡಬೇಕಾ ಅಥವಾ ವಿಡ್ತನ್ನ ಹೈಟ್ನ ಅನ್ನೋದನ್ನು ಇಲ್ಲಿ ಸ್ಕೇಲ್ ಟು ಫಿಟ್ಟಲ್ಲಿ ಹೋಗ್ಬಿಟ್ಟು ಆಟೋಮೆಟಿಕ್ ಇರೋ ಕಡೆ 1 ಪೇಜ್ ಅಂತ ಕೊಡ್ತೀನಿ. ಓಕೆ, ಹೈಟ್ ಸಹ ಒಂದೇ ಪೇಜಿಗೆ ಮಾಡ್ತೀನಿ. ಈಗ ಪ್ರಿವ್ಯೂ ಕೊಡಿ, ನೋಡಿ ಪೇಜು 1/1 ಬಂತು. ಅಂದರೆ ನಾವು ಇದನ್ನು 1 ಪೇಜಿಗೆ ಫಿಟ್ ಮಾಡಿಬಿಟ್ಟಿದ್ದೀವಿ. ತಾನಾಗ್ತಾನೆ ಎಷ್ಟಿದ್ರು ಫಿಟ್ ಮಾಡ್ಕೊಂಡ್ಬಿಡ್ಬೇಕು ಅಂತ. ಅದೇ ಈಗ 2 ಪೇಜಸ್ ಕೊಟ್ಟರೆ ಈಗ ನೋಡಿ ಸೇಮ್ ಆ್ಯಸ್ ಇಟ್ ಈಸ್ 2 ಬಂತು. ಅದೇ ನೀವು ಈಗ ಭಾಳ ಜಾಸ್ತಿ ಮಾಡಿ, ಅದು 1 ಪೇಜಲ್ಲಿ ಬರೋದನ್ನ ನಾನು 5 ಪೇಜಿಗೆ ಬರೋಂಗೆ ಮಾಡಿ, ಅವಾಗ ಏನಾಗುತ್ತೆ 2 ಬರುತ್ತೆ. ಅಂದರೆ ರೀಸನ್ ಏನಪ್ಪ ಅಂದರೆ ಅದರ ಡೇಟಾ ಅದಕ್ಕೂ ಜಾಸ್ತಿ ಅದ್ರ ಕಡೆ ಇಲ್ಲ ಅಂತ. ಅದು ಮಿನಿಮಮ್ ಫಿಕ್ಸ್ ಆಗಿರೋದು 2 ಪೇಜಸ್ ಡೇಟಾ ಇದೆ. ಸೊ ಹಾಗಾಗಿ 2 ಬರುತ್ತೆ, ಅಥವಾ 2ಕ್ಕಿಂತ ಕಡಿಮೆಗೆ ನಾವು ಅದನ್ನು ಫಿಕ್ಸ್ ಮಾಡ್ಬೋದು ಅಂತ. ಸೊ ಅದಕ್ಕಾಗಿ ನಾವು ಈ ವಿಡ್ತ್ ಹೈಟ್ನ ಸ್ಕೇಲ್ನ ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಬಂದರೆ ಇದು ಗ್ರಿಡ್ ಲೈನ್ಸ್ ನಿಮ್ಗೆ ಫಸ್ಟ್ ನಾನು ಬಿಗಿನಿಂಗಲ್ಲಿ ಹೇಳಿದ್ದೀನಿ. ಇದು ಏನು ನಮಗೆ ಬಾಕ್ಸ್ ಟೈಪ್ ಕಾಣ್ತಿದೆಯಲ್ಲ, ಅದು ಗ್ರಿಡ್ ಲೈನ್ಸ್. ಅದು ನೋಡಬೇಕಂದ್ರೆ ನೋಡಿ ತೆಗೆದುಬಿಟ್ರೆ ಗ್ರಿಡ್ ಲೈನ್ಸ್ ಹೋಗ್ಬಿಡ್ತು, ಫುಲ್ ವೈಟ್ ಆಗಿಬಿಟ್ಟು ಶೀಟು. ಓಕೆ, ಇನ್ನು ವ್ಯೂ ಅಂದರೆ ನೋಡಿ ಇಲ್ಲಿ ABCD ಎಲ್ಲ ಕಾಣ್ತಿದೆಯಲ್ಲ, ಈ ಕಡೆ ರೈಟ್ ಲೆಫ್ಟ್ ಸೈಡ್ 1 2 3 ಅವು ತೆಗೆದುಬಿಟ್ರೆ ಹೆಡ್ಡಿಂಗ್ಸ್, ಲೆಫ್ಟ್ ಸೈಡ್ ಹೆಡ್ಡಿಂಗು ಮತ್ತು ಮೇಲಿನ ಹೆಡ್ಡಿಂಗ್ಸ್ ಸಹ ಹೋಗ್ಬಿಡುತ್ತೆ. ಸೊ ಈ ಗ್ರಿಡ್ ಲೈನ್ಸು ಪ್ರಿಂಟ್ ಪ್ರಿವ್ಯೂಲ್ಲಿ ಕಾಣಬೇಕು ಅಂದರೆ ಟಿಕ್ ಮಾಡಿಬಿಟ್ಟು ಪ್ರಿವ್ಯೂ ಕೊಡಿ. ನೋಡಿ ಗ್ರಿಡ್ ಲೈನ್ ಕಾಣ್ತಿದೆ. ಬಾಕ್ಸಲ್ಲೇ ಒಂಥರ ಡಾಟೆಡ್ ಲೈನ್ಸ್ ಇದೆ. ಇದೊಂಥರ ಪ್ರಿಂಟ್ ಬರೋ ಕರೆಕ್ಟ್ ಬರುತ್ತೆ. ನೀವು ಮಾರ್ಜಿನ್ ಹಾಕೋದ್ರ ಬದಲು ಗ್ರಿಡ್ ಲೈನ್ಸ್ ಕೊಟ್ಬಿಟ್ಟು ಪ್ರಿಂಟ್ ಕೊಡೋದು ಬೆಸ್ಟು. ಇನ್ನು ಹೆಡ್ಡಿಂಗು ಪ್ರಿಂಟ್ ಕೊಡ್ತೀವಿ ಅಂದರೆ ಈಗ ನೋಡಿ ಹೆಂಗೆ ಕಾಣುತ್ತೆ. ಈ ಕಡೆ ABCDನೂ ಬಂತು, ಈ ಕಡೆ 1 2 3 4 5 ಸಹ ನಮಗೆ ಬಂತು. ಅದೇ ಅದು ಬೇಡ ಅಂತ ತೆಗೆದುಬಿಟ್ರೆ ನಾವು ನೋಡಿ ಆ್ಯಸ್ ಯೂಶುವಲ್ ಫಸ್ಟ್ ಯಾವ ಥರ ಇತ್ತು ಆ ಥರ ಬಿಡ್ತು. ಸೊ ಅದನ್ನು ಯೂಸ್ ಮಾಡೋಕ್ಕೋಸ್ಕರ ಈ ಗ್ರಿಡ್ ಲೈನ್ಸ್ ಮತ್ತು ಹೆಡ್ಡಿಂಗ್ ಯೂಸ್ ಮಾಡ್ತಾರೆ. ನಾವು ಇಲ್ಲಿ ಕ್ಲಿಕ್ ಮಾಡಿದ್ರೂ ಎಗೇನ್ ಇದು ಪೇಜ್ ಸೆಟಪ್ ಒಳಗೆ ತೊಗೊಂಡೋಗುತ್ತೆ. ನೀವು ಅದನ್ನೇ ನಾವು ಮುಂಚಿನ ವೀಡಿಯೋಗಳಲ್ಲೇ ನೋಡಿ ಕಲ್ತಿದ್ದೀವಿ. ಇನ್ನು ಫಾರ್ವರ್ಡ್ ಟು ಬ್ರಿಂಗ್ ಇದು ಯಾವ ಥರ ಹೇಳ್ಬೇಕಪ್ಪ ಅಂದರೆ ನಿಮಗೆ ನೋಡಿ, ಈಗ ನಾವು ಹಳೆ ಶೀಟಲ್ಲಿ ಮಾಡಿರೋದಂದರೆ ಈಗ ಒಂದು 2 ಆಬ್ಜೆಕ್ಟ್ ಒಂದೇ ಕಡೆ ಇರುತ್ತೆ ಅಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ 2 ಇದೆ ಪಿಕ್ಚರು, ಇದ್ರ ಕೆಳಗಡೆ ಇದನ್ನು ತೊಗೊಂಡೋಗಿ ಹಾಕಿರ್ತೀನಿ ನಾನು. 1 ಸೆಕೆಂಡ್ ನೋಡಿ, ಈಗ 1 ಪಿಕ್ಚರ್ ಕೆಳಗಡೆ ಒಂದಿದೆ, ನಮಗೆ ಕಾಣ್ತಾ ಇಲ್ಲ. ಈಗೇನು ಮಾಡಬೇಕಪ್ಪ ಅಂದರೆ ಯಾವುದು ಕಾಣಬೇಕಲ್ಲ ಅದನ್ನು ಕ್ಲಿಕ್ ಮಾಡಿಬಿಟ್ಟು ಈಗ ನೋಡಿ ಬ್ರಿಂಗ್ ಫಾರ್ವರ್ಡ್ ಆಲ್ರೆಡಿ ಇದೆ. ಅಂದರೆ ನಾನು ಇದನ್ನು ಸೆಲೆಕ್ಟ್ ಮಾಡಿದ್ದೀನಿ ಎಕ್ಸೆಲ್ದು ಇರೋ ಶೀಟ್ನ. ಅದೇ ಈಗ ನೋಡಿ ಇದನ್ನು ಬ್ರಿಂಗ್ ಫಾರ್ವರ್ಡ್ ಕೊಡ್ತೀನಿ, ಇದು ಕೆಳಗಡೆ ಆಯಿತು, ಅದು ಮೇಲೆ ಬಂತು. ಅಂದರೆ ಹೈಡ್ ಆಗಿರೋ ಅಂಥ ಪಿಕ್ಚರ್ನ ಅಥವಾ ಆಬ್ಜೆಕ್ಟ್ನ ನಾವು ಮೇಲೆ ತೊಗೊಂಬರೋಕ್ಕೆ ಬ್ರಿಂಗ್ ಫಾರ್ವರ್ಡ್ ಆ್ಯಂಡ್ ಸೆಂಡ್ ಬ್ಯಾಕ್ವರ್ಡ್ ಅನ್ನೋ ಒಂದು 2 ಆಪ್ಷನನ್ನು ಯೂಸ್ ಮಾಡ್ತೀವಿ. ಸೊ ಇದು ನಿಮಗೆ ಅಷ್ಟು ಎಲ್ಲಾದರೂ ಉಪಯೋಗಕ್ಕೆ ಒಂದರ ಮೇಲೆ ಒಂದು ಆಬ್ಜೆಕ್ಟ್ ಇದೆ, ಪಿಕ್ಚರ್ ಇದೆ ಅನ್ನೋ ಕಡೆ ನೀವು ಇದನ್ನು ಯೂಸ್ ಮಾಡ್ಬೋದು. ಓಕೆ, ಆಮೇಲೆ ಇದು ಸೆಲೆಕ್ಷನ್ ಪೇಜ್ ಏನಪ್ಪ ಅಂದರೆ ಈ ಶೀಟಲ್ಲಿ ಏನೇನು ಆಬ್ಜೆಕ್ಟ್ಸ್ ಇದೆ ಅದನ್ನು ಸೆಲೆಕ್ಟ್ ಮಾಡೋಕ್ಕೆ. ನೋಡಿ ಫಾರ್ ಎಕ್ಸಾಂಪಲ್ ಕ್ಲಿಕ್ ಮಾಡ್ತೀನಿ, ಇಲ್ಲಿ ಪಿಕ್ಚರ್ 7 ಇದು, ಡಯಾಗ್ರಾಮ್ 10 ಇದು, ಸ್ಟ್ರೈಟ್ ಆರೋ ಕನೆಕ್ಟರ್ ಅಂದರೆ ಇದು. ಸೊ ಈ 3 ಆಬ್ಜೆಕ್ಟ್ ಇದೆ ಇದರಲ್ಲಿ. ಈಗ ಫಾರ್ ಎಕ್ಸಾಂಪಲ್ ನಾನು ಪಿಕ್ಚರ್ 7 ಕಾಣಬಾರ್ದು ಅಂದರೆ ಇಲ್ಲಿ ಹೋಗ್ಬಿಟ್ಟು ಹೈಡ್ ಆಲ್ ಅಂದರೆ ಎಲ್ಲ ಫುಲ್ ಯಾವುದೂ ಕಾಣಲ್ಲ. ಶೋ ಆಲ್ ಕೊಟ್ಟರೆ ಎಲ್ಲ ಕಾಣುತ್ತೆ. ಓಕೆ, ಅಂದರೆ ನಾವು ಯಾವುದನ್ನು ಪರ್ಟಿಕ್ಯುಲರಾಗಿ ನೋಡಿ ಇಲ್ಲಿ ಪಿಕ್ಚರ್ 7 ಕಾಣಬಾರ್ದಪ್ಪ ಅಂದರೆ ತೆಗೆದ್ರೆ ನೋಡಿ ಪಿಕ್ಚರ್ 7 ಮಾತ್ರ ಕಾಣ್ತಾ ಇಲ್ಲ. ಇಲ್ಲಿ ನೋಡಿ ಈ ಐ ಮಾರ್ಕ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ತೀನಿ, ಅದೇ ವಾಪಸ್ ಕ್ಲಿಕ್ ಮಾಡ್ತೀನಿ ಬಂತು. ಇಲ್ಲ ಡಯಾಗ್ರಾಮ್ 10 ಬೇಡ ಅಂದರೆ ಡಯಾಗ್ರಾಮ್ 10 ಬೇಡ, ಇಲ್ಲ ಇದು ಆರೋ ಕನೆಕ್ಟರ್ ಬೇಡ ಅಂದರೆ ಹೋಯ್ತು. ಇಲ್ಲಿದೆ ನೋಡಿ ಇದು ಆರೋ ಕನೆಕ್ಟರ್ ಕಾಣಲ್ಲ, ಸ್ವಲ್ಪ ಆರೋ ಇದೆಯಲ್ಲ ಇದು ತೆಗೆದ್ರೆ ಹೋಯ್ತು. ಸೊ ಇದನ್ನೆಲ್ಲ ಯೂಸ್ ಮಾಡೋಕ್ಕೆ ನಾವು ಈ ಸೆಲೆಕ್ಷನ್ ಪೇನನ್ನು
ಯೂಸ್ ಮಾಡ್ತೀವಿ. ಇನ್ನು ಸೇಮ್ ಅಲೈನ್ ಸಹ ಅಷ್ಟೇ, ಅದು ಯಾವ ಕಡೆ ಇರಬೇಕು, ಲೆಫ್ಟಲ್ಲಿ ಇರಬೇಕು ಅಂತ ಯೂಸ್ ಮಾಡೋದಕ್ಕೋಸ್ಕರ ಈ ಅಲೈನ್ ಅನ್ನೋ ಒಂದು ಗ್ರೂಪ್ನ ಆಪ್ಷನ್ ಯೂಸ್ ಮಾಡ್ತೀವಿ. ಓಕೆ ಫ್ರೆಂಡ್ಸ್, ಸೊ ನಾವು ಹಂಗಾಗಿ ಇದರಲ್ಲಿ ಹೋಮು, ಇನ್ಸರ್ಟು, ಪೇಜ್ ಲೇಔಟು 3 ಟ್ಯಾಬ್ನ ಕಂಪ್ಲೀಟ್ ಮಾಡಿದ್ದೀವಿ. ನಿಮ್ಗೆ ಏನಾದರೂ ಇದರಲ್ಲಿ ಡೌಟ್ಸ್ ಇದ್ದರೆ ಅಥವಾ ಏನಾದರೂ ನನಗೆ ಸಜೆಷನ್ ಕೊಡೋದಿದ್ದರೆ ದಯವಿಟ್ಟು ಕಾಮೆಂಟ್ ಮೂಲಕ ನನಗೆ ತಿಳಿಸ್ಕೊಡಿ. ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಮುಂದಿನ ಎಲ್ಲ ವೀಡಿಯೋಗಳು ಸಿಗ್ತಾ ಹೋಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.